ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಿದ್ದ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಇಂದು ಸರ್ಕಾರ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಅನುಮತಿ ನೀಡಿದೆ. ಹೋರಾಟ ಮಾಡಿದ್ದ ಹೋರಾಟಗಾರರಿಗೆ ಸಿಕ್ಕ ಜಯ. ಸರ್ಕಾರ ನಿನ್ನೆ ಘೋಷಣೆ ಮಾಡಿದ್ದು ಮಂದಹಾಸ ಮೂಡಿದೆ. HDMC ಹೋಗ್ಲಿ DMC ಬರಲಿ, ನಮ್ಮ ಹೋರಾಟದ ಘೋಷಣೆ ಇದೆ. ಇವತ್ತು ಅದಕ್ಕೆ ಒಂದು ಮಾನ್ಯತೆ ಸಿಕ್ಕೈತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಇವತ್ತು ನಮ್ಗೆ ಧಾರವಾಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆ ನಾವು ಯಾವತ್ತೂ ನೆನಪಾಗಲಾರಂತ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಮ್ಮ ಧಾರವಾಡ ಜನತೆ ಮತ್ತು ಹಾಗೂ ನಮ್ಮ ಕನ್ನಡ ಪರ ಹೋರಾಟಗಳ ವೇದಿಕೆ, ಅದೇ ರೀತಿ ಮತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆ ಅವರೆಲ್ಲರ ಪರವಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಈ ಅತಿ ಯಾವ ರೀತಿ ನಮ್ಮ ಡೆವಲಪ್ಮೆಂಟ್ ಆಗಬೇಕು, ಏನಾಗಬೇಕಂತ ಅನ್ನೋದ್ರ ಬಗ್ಗೆ ವಿಶೇಷ ಕಾಳಜಿ ತಗೊಂಡು ಮಾನ್ಯ ಶಾಸಕರು, ಮಾನ್ಯ ಶ್ರೀ ಅತಿ ಮುತುವರ್ಜಿ ವಹಿಸಿ ಇವತ್ತೇನು ವಿನಯ್ ಕುಲಕರ್ಣಿ ಇರ್ಬೋದು, ಪ್ರಸಾದ್ ಅಬ್ಬಯ್ಯರ್ ಇರ್ಬೋದು, ಸಂತೋಷ್ ಲಾಡ್ ಸಾಹೇಬ್ರು ಇರ್ಬೋದು, ಅರವಿಂದ್ ಬೆಲ್ಲದವ್ರು ಇರ್ಬೋದು, ಇವರೆಲ್ಲರೂ ಏನು ಮುತುವರ್ಜಿ ವಹಿಸ್ಕೊಂಡ್ರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮುತುವರ್ಜಿ ವಹಿಸಿ ಮುಂದಿನ ದಿನದಾಗ ನಮ್ಮದು ಪ್ರತ್ಯೇಕ ಪಾಲಿಕೆ ಹೋರಾಟ ಏನೈತಿ ಇನ್ನು ಮ್ಯಾಗ ಧಾರವಾಡ ಮಹಾನಗರ ಪಾಲಿಕೆ ಆಗ್ಬೇಕಂತ ಹೇಳಿ ಹೇಳ್ತೇನೆ. ಅದೇ ರೀತಿ ಇನ್ನು ಮ್ಯಾಗ ನಮ್ಮ ಧಾರವಾಡಕ್ಕೆ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊತೀನಿ. ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಹಿಂದೆ ಕನ್ನಡ ಏಕೀಕರಣ ಸಮಿತಿ ಅಂತ ಚಳವಳಿ ನಡೆದಿತ್ತು. ಅದೇ ರೀತಿಯಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಒಂದು ಅಜರಾಮರವಾಗಿ ಇರ್ತೈತಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಬಸವರಾಜ್ ಜಾಧವ್ ಅಂತ ಹೇಳಿ, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಪಕ್ಷಾತೀತವಾಗಿ ಈ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದೆವು. ಎಲ್ಲ ಪಕ್ಷಗಳ ಸ್ಥಳೀಯ ಮುಖಂಡರುಗಳು ಮತ್ತು ಶಾಸಕರು ಎಲ್ಲರೂ ಕೂಡ ನಮ್ಮ ಈ ಒಂದು ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸರ್ಕಾರ ನಮ್ಮ ಪಾಟೀಲರು ಹೇಳಿದಂಗೆ ಕಳೆದ ಡಿಸೆಂಬರ್ನಲ್ಲಿ ನಗರಾಭಿವೃದ್ಧಿ ಸಚಿವರು ಅಸೆಂಬ್ಲಿಯಲ್ಲಿ ತಾತ್ವಿಕವಾಗಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ಈ ಡಿಸೆಂಬರ್ವರೆಗೂ ಕೂಡ ಮುಂದೆ ಅದು ಯಾವುದೇ ಒಂದು ಬೆಳವಣಿಗೆಗಳದರಲ್ಲಿ ಆಗಲಿಲ್ಲ. ಸೊ ಈ ಡಿಸೆಂಬರ್ ಅಧಿವೇಶನದಲ್ಲಿ ಕೂಡ ಅಲ್ಲಿ ಚರ್ಚೆಗೆ ಬರದೆ ಈ ಒಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಮಾಡಿದ್ದಾರೆ. ಈ ತೀರ್ಮಾನವನ್ನು ಮಾಡಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ಹೋರಾಟ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ನನ್ನ ಹೆಸರು ಚನ್ನಬಸಪ್ಪ ಕರಡಣ್ಣವರಂತ. ನಾವು ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸುಮಾರು 3 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಹಾಗೂ ಈಗ ಏನೋ ಮಾಡಿ ಸರ್ಕಾರ ಒಂದು ಹಂತಕ್ಕೆ ಬಂದು ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆ ಮಾಡಿ ಆಯಿತು. ಆದರೆ ಇಲ್ಲಿಯೇ ಮುಗಿದಿಲ್ಲ. ಇದಕ್ಕೆ ಪ್ರತ್ಯೇಕ ಮಾಡುವಾಗ ಏನೇನು ಬೇಕು, ಅವಶ್ಯಕತೆ ಬೇಕು, ವಾರ್ಡ್ ಅವಶ್ಯಕತೆ ಇರ್ಬೋದು, ಬಜೆಟ್ ಅವಶ್ಯಕತೆ ಇರ್ಬೋದು, ಇವನ್ನೆಲ್ಲ ಮಾಡಿ ನಮ್ಮದು ಒಂದನ್ನು ಸಪ್ರೇಟಾಗಿ ಮಾಡಿ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಅವರೇನು ಕಟಿಬದ್ಧರಾಗಿ ಅದಕ್ಕೆ ಬೇಕಾಗುವಂಥ ಹಣಕಾಸಿನ ವ್ಯವಸ್ಥೆಯನ್ನು ಅವ್ರು ಮಾಡಿದ್ರೆ ಭಾಳ ಒಳ್ಳೆಯದು. ಬ್ಯಾಡಗಿ ಅಂತ ನಾನು ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಅನೇಕ ಸಂಘಟನೆಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾನು ನಿವೃತ್ತ ನೌಕರರ ಅಧ್ಯಕ್ಷರಾಗಿಯೂ ಇದ್ದೀನಿ. ಈ ಸಂಘಟನೆಯ ಹೋರಾಟ ಏನೈತಲ್ಲ, ಈ ನಮ್ಮ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಅನೇಕ ಸಂಘಟನೆಯ ಸಂಸ್ಥೆಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಕರು ಹಾಗೂ ಶಿಕ್ಷಕರ ಒಂದು ಸಂಸ್ಥೆ ಏನೈತಲ್ಲ, ಆ ಸಂಪೂರ್ಣವಾಗಿ ಇಲ್ಲಿ ಬೆಂಬಲಿಸಿ ಇಲ್ಲಿ ಉಪವಾಸ ಕುಂತೊತ್ನೊಳಗೆ ನಾವು 17 ದಿವಸದ ಉಪವಾಸ ನಡೆದೊತ್ನೊಳಗೆ ಪ್ರತಿಯೊಬ್ಬರು ಕರ್ನಾಟಕ ವಿಶ್ವವಿದ್ಯಾಲಯ ಇರತಕ್ಕಂಥ ಪ್ರತಿಯೊಬ್ಬ ಟೀಚರ್ಸು, ನಾನ್ ಟೀಚಿಂಗು, ಸಹೃದಯಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದರು ಮತ್ತು ಈ ಬೇಡಿಕೆಗಾಗಿ ತಮ್ಮ ತನುಮನ ಧನಗಳಿಂದ ಸ್ಪಂದಿಸಿದ್ದಾರೆ. ವಿನಯ್ ಕುಲಕರ್ಣಿಯವರ ಒಂದು ನೇತೃತ್ವದಲ್ಲಿ ಮತ್ತು ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ಮತ್ತು ಅಬ್ಬಯ್ಯ ಅವರ ನೇತೃತ್ವದಲ್ಲಿ, ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರೂ ಪಕ್ಷ ಭೇದವನ್ನು ಮರೆತು ಹಿರಿಯರು, ಕಿರಿಯರು, ಎಲ್ಲ ಸಂಘಟಕರು ಸದಸ್ಯರು ಸೇರಿ ಇದನ್ನು ಹೋರಾಟ ಮಾಡಿದರು, ಪ್ರಯತ್ನ ಮಾಡಿದರು. ಆ ಪ್ರಯತ್ನದ ಫಲ ನಮಗೆ ನಿನ್ನೆ ಯಶಸ್ಸು ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ, ಈ ಎಲ್ಲ ಮಹನೀಯರಿಗೆ, ಧಾರವಾಡದ ಜನತೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇವೆ. ಸುಮಾರು 10,000 ಜನರ ಸಹಿಗಳುಳ್ಳ ಒಂದು ಮನವಿ ಅರ್ಜಿಯನ್ನು ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ನಾವು ಸಲ್ಲಿಸಿದ್ದೇವೆ. ಇದರೊಳಗೆ ಮೊದಲಕ್ಕೆ ಸಹಿ ಮಾಡಿದವರು ಅಂತಂದ್ರೆ ನಾಡೋಜರಾದಂಥ ದಿವಂಗತ ಚನ್ನವೀರ ಕಣ್ವಿಯವರು, ನಂತರ ಉಳುಕಿದರೆಲ್ಲ ಗಣ್ಯರು, ಹಿಂದಿನ ಕುಲಪತಿಗಳು ಎಲ್ಲರೂ ಸಹಿ ಮಾಡಿದ್ರು. ಅದಕ್ಕೆ ಸಂತೋಷದಿಂದ ಸಹಿ ಮಾಡಿದ್ರು. ಆಗಲೇಬೇಕಂತ ತಿಳ್ಕೊಂತಂದ್ರು ನಾನು ಉಪವಾಸ ಕೂಡ್ಲಿಕ್ಕೆ ಬರಲೇನಪ್ಪ ಅಂತ ತಿಳ್ಕೊಂಡು ಕೇಳಿದ್ರು ಅವರು. ಚನ್ನವೀರ ಕಣ್ಣಿಯವರು ಇಷ್ಟೊಂದು ಪ್ರೀತಿಯಿಂದ ಅವರು ಮುಂದೆ ಬಂದಿದ್ದರು. ಆಮೇಲೆ ಇದಕ್ಕೆ ನಮಗೆಲ್ಲ ಪಕ್ಷದವರು
ಅವರು ಹೆಸರು ತೊಗೊಂಡ್ರೆ ಮತ್ತೇನಾದ್ರು ಬೇರೆ ತಗೊಳ್ಳಕ್ಕೆ ಹೋಗ್ಬೇಡ್ರಿ. BJP ಅವರು, ಕಾಂಗ್ರೆಸ್ನವರು, JDSನವರು ಪ್ರಮುಖವಾಗಿ ಇವತ್ತು ಬೆಳಗಿನ ಫೋನ್ ಮಾಡಿದರು. ಹೋರಾಟಗಾರರು ಸೇರಿ ಸಿಹಿ ತಿನಿಸುವ ಮೂಲಕ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಕ್ರಾಂತಿ ಸಮಾಚಾರ, ಧಾರವಾಡ.